ಇವತ್ತು ನಾವು ಹುಸ್ಕೂಗೆ ಹೋಗ್ತಾ ಇದ್ದೀವಿ. ನಾಳೆ ಫಾದರ್ಸ್ ಡೇ ಇರೋದ್ರಿಂದ ನಮ್ಮ ಚಿಕ್ಕಪ್ಪಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀವಿ. ಒಂದ್ ಕಡೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಎಕ್ಸೈಟ್ಮೆಂಟ್ ಆಗಿದ್ರೆ ಇನ್ನೊಂದ್ ಕಡೆ ರೈನ್ ವೈಬ್ಸ್ ಇತ್ತು ಅಂತಾನೆ ಹೇಳ್ಬೋದು. ಅಂಡ್ ರೈನು ವೆದರಲ್ಲಿ ಅಂತೂ ಹಾಟ್ ಬಜ್ಜಿ ಬೋಂಡ ತಿನ್ನೋದು ಬೇರೆನೆ ಫೀಲಿಂಗ್ ಕೊಡುತ್ತೆ. ನಿಮಗೂ ಹೀಗೆ ಅನ್ಸುತ್ತಾ? ಎಲ್ಲಾರು ಓಲ್ಡ್ ಆಲ್ಬಮ್ಸ್ ಎಲ್ಲ ತಗೊಂಡು ಫೋಟೋಸ್ ನೋಡ್ತಾ ಕೂತ್ಕೊಂಡಿದ್ರು. ಬಂದ್ವಿ. ಸೊ ಉಸ್ಕೂರ್ ಮಧುಗಮ್ಮ ಟೆಂಪಲ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿರಲ್ಲ. ಸೊ ಉಸ್ಕೂರ್ಗೆ ಬಂದ್ಮೇಲೆ ಮಧುಗಮ್ಮನ ತಾಯಿಯ ದರ್ಶನ ಮಾಡೋದೇ ಹೋದ್ರೆ ಕಂಪ್ಲೀಟ್ ಅಂತಾನೆ ಅನ್ಸಲ್ಲ ನನಗಂತೂ. ಮತ್ತೆ ಅಂಡ್ ಈ ಉಸ್ಕೂರ್ ಮಧುಗಮ್ಮ ಟೆಂಪಲ್ ಬಗ್ಗೆ ನಿಮಗೆ ಎಷ್ಟು ಸಲ ಹೇಳಿದೀನಿ, ಎಲ್ಲ ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ. ಇದೊಂದು ಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯ್ತು. ಅಲ್ಲೇ ಹತ್ರದಲ್ಲಿ ನಿಂತು ತಾಯಿಯನ್ನ ಮುಟ್ಟಿ ಆಶೀರ್ವಾದ ತಗೊಂಡು ಅಲ್ಲಿ ಪೂಜೆಯನ್ನ ಮಾಡಿಸಿ ಬರೋದು ಅಂತ ಅಂದ್ರೆ ತುಂಬಾನೇ ಖುಷಿ ಕೊಡುತ್ತೆ. ಸೊ ನಾವು 4 ಜನ ಸೇರಿ ಚಿಕ್ಕಪ್ಪನಿಗೆ ಗಿಫ್ಟ್ ಕೊಟ್ವಿ. ನನ್ನ ಸೆಲೆಬ್ರೇಷನ್ ಅಂತೂ ಫೈನಲಿ ಸ್ಟಾರ್ಟ್ ಆಯ್ತು. ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ ಕೇಕ್ ಕಟ್ ಮಾಡಿದ್ವಿ. ಸೆಲೆಬ್ರೇಷನ್ ಆದ್ಮೇಲೆ ಮತ್ತೆ ಎಲ್ಲರೂ ಕುತ್ಕೊಂಡಿದ್ದಾಗ ಒಂದು ಐಡಿಯಾ ಬಂತು, ಅಂಡ್ ಪಾನಿಪುರಿ ಮಾಡೋಣ ಅಂತ. ಫ್ರೆಂಡ್ಸ್ ಜೊತೆ ತಿಂದ್ರು, ಫ್ಯಾಮಿಲಿ ಜೊತೆ ತಿಂದ್ರು, ಪಾನಿಪುರಿ ಆಲ್ವೇಸ್ ಸ್ಪೆಷಲ್. ನಮ್ಮ ಫ್ಯಾಮಿಲಿ ಕೂಡ ಫುಲ್ ಎಂಜಾಯ್ ಮಾಡ್ಕೊಂಡು ಪಾನಿಪುರಿ ತಿಂತೀವಿ ಗೈಸ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹುಸ್ಕೂಗೆ ಹೋಗ್ತಾ ಇದ್ದೀವಿ. ನಾಳೆ ಫಾದರ್ಸ್ ಡೇ ಇರೋದ್ರಿಂದ ನಮ್ಮ ಚಿಕ್ಕಪ್ಪಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ. ಕೇಕ್ ಕಟ್ಟಿಂಗ್, ಗಿಫ್ಟ್, ಫ್ಯಾಮಿಲಿ ಟೈಮ್ ಮತ್ತು ತುಂಬ ಸ್ವೀಟ್ ಮೆಮೊರೀಸ್ ಇರುತ್ತೆ. ಈ ವ್ಲಾಗನ್ನು ಮಿಸ್ ಮಾಡದೆ ನೋಡಿ. ಸೊ ಹೋಗೋ ಮುಂಚೆ ನಾವು ಒಂದು ಗಿಫ್ಟ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಸೊ ನಿಯರ್ ಬೈ ಶಾಪ್ಸಲ್ಲಿ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಗಿಫ್ಟು ಅಂತ, ಹೇಗೆ ಎಕ್ಸೈಟ್ ಆಗ್ತಾರೆ ಅಂತ ನಾಳೆ ವ್ಲಾಗಲ್ಲಿ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ಗಾಯ್ಸ್, ಫೈನಲಿ ನಾವು ಸೆಲೆಕ್ಟ್ ಮಾಡಿರೋ ಗಿಫ್ಟು ನಿಮಗೆ ನಾಳೆ ತೋರಿಸ್ತೀನಿ. ಬಟ್ ನಿಜ ಹೇಳಬೇಕು ಅಂತ ಅಂದರೆ ಗಿಫ್ಟ್ ಪ್ರೈಸ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಅದ್ರ ಹಿಂದೆ ಇರೋ ಲವ್ ಆ್ಯಂಡ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡೋಣ ಹೇಗಿರುತ್ತೆ ನಾಳೆ ಅಂತ. ಐ ಫಾದರ್ ಈಸ್ ಸಮನ್ ಹೂ ಸ್ಯಾಕ್ರಿಫೈಸಸ್ ಹಿಸ್ ಹ್ಯಾಪಿನೆಸ್ ಟು ಹಿಸ್ ಫ್ಯಾಮಿಲಿ ಸ್ಮೈಲ್ಸ್ ಅಂತಲೇ ಹೇಳ್ಬೋದು. ಈ ವರ್ಡ್ಸು ನಮ್ಮ ಅಪ್ಪನಿಗೆ ಸೂಟ್ ಆಗುತ್ತೆ. ಬಟ್ ಹೇಳಬೇಕು ಅನಿಸ್ತು, ಹೇಳಿದೆ. ಆ್ಯಂಡ್ ಇವಾಗ ಓಡೋಣ, ಹುಸ್ಕೂಗೆ ಹೋಗಿ ಅಲ್ಲಿ ಸಿಗೋಣ. ಈ ಜರ್ನಿಯಲ್ಲಿ ಏನೇನಿರುತ್ತೆ, ಹೇಗೆ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈವ್ನಿಂಗ್ ಕ್ಯಾಬ್ ಬುಕ್ ಮಾಡೋ ಸಮಯಕ್ಕೆ ಸಡನ್ ಆಗಿ ಫುಲ್ ಮಳೆ ಬಂತು. ನೋಡ್ತಾ ಇರ್ಬೋದು ನೀವು ವೆದರ್ ಹೇಗಿದೆ ಅಂತ. ಆದ್ರೂ ತುಂಬಾ ಚೆನ್ನಾಗಿದೆ, ವೆದರ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಮಳೆ ಬಂದಾಗ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ವೆದರು. ಅಂಡ್ ಒಂದ್ ಕಡೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಎಕ್ಸೈಟ್ಮೆಂಟ್ ಆಗಿದ್ರೆ ಇನ್ನೊಂದ್ ಕಡೆ ರೈನ್ ವೈಬ್ಸ್ ಇತ್ತು ಅಂತಾನೆ ಹೇಳ್ಬೋದು. ಅಂಡ್ ನೋಡ್ತಿರ್ಬೋದು ನಾವು ಕ್ಯಾಬ್ ಬುಕ್ ಮಾಡಿ ಹೋಗ್ತಾ ಇದ್ದೀವಿ. ನಾನು, ಅಕ್ಕ, ಅಮ್ಮ, ಅಜ್ಜಿ ಮತ್ತೆ ಮಕ್ಕಳು ಎಲ್ಲರೂ ಕ್ಯಾಬಲ್ಲಿ ಉಸ್ಕೂರ್ ಕಡೆ ಹೋಗ್ತಿದೀವಿ. ಸೆಲೆಬ್ರೇಷನ್ ಹೇಗಿರುತ್ತೆ, ನಾವು ಏನೇನೆಲ್ಲ ಮಾಡ್ತೀವಿ ಇವತ್ತು ಅಂತ ನಿಮಗೆ ಹೇಳ್ತೀನಿ. ಆ್ಯಂಡ್ ನಮ್ಮ ಜೊತೆ ನೀವು ಕೂಡ ಟ್ರಾವೆಲ್ ಮಾಡೋದಂತೆ ಬನ್ನಿ. ಆ್ಯಂಡ್ ನಾವು ಮನೆ ಹತ್ರ ಹೋಗೋ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಹೊರಗಡೆ ಕಾಯ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ನೋಡಿದ ತಕ್ಷಣ ಖುಷಿ ಆಯಿತು. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಅಕ್ಕನೂ ಬಂದಿದ್ಲು. ಅಕ್ಕನ ಮಕ್ಕಳು ಇಬ್ಬರು ಬಂದಿದ್ರು. ಸೊ ಗಾಯ್ಸ್, ನನಗೆ ಸ್ವಲ್ಪ ಫೀವರ್ ಇತ್ತು, ಹೆಲ್ತ್ ಕೂಡ ಕರೆಕ್ಟಾಗಿ ಇರಲಿಲ್ಲ. ತುಂಬಾನೇ ಕಷ್ಟ ಆಯಿತು ನನಗಂತೂ. ಅದಕ್ಕೋಸ್ಕರ ಅಲ್ಲೇ ಹತ್ರ ಇರುವಂಥ ಡಾಕ್ಟರ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾನೇ ಫೀವರ್ ಇತ್ತು. ಆ್ಯಂಡ್ ಹತ್ರಲ್ಲೂ ಮಳೆ ಬೇರೆ ಇತ್ತು. ಸೊ ಛತ್ರಿ ಹಾಕೊಂಡು ಡಾಕ್ಟರ್ ಹತ್ರ ಹೋಗಿ ಬರಬೇಕು ಅಂತ ಹೋಗ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಮಳೆ ಬರ್ತಾ ಇದೆ ಅಂತ. ಆ್ಯಂಡ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೊಂದು ಅಕ್ಕನೂ ಬಂದಿದ್ಲು. ಅವಳು ಎಲ್ಲ ಬಂದಿದ್ದು ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಒಟ್ಟಿಗೆ ಇದ್ದರೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ. ಸೊ ನೋಡಿ, ನಾನು ಅಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವ್ರು ಬಂದಿದ್ಲಲ್ವಾ, ಅದಕ್ಕೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ರು. ಅಕ್ಕ ಗೋಬಿ ತಂದಿದ್ರು, ಎಲ್ಲರೂ ಕುತ್ಕೊಂಡು ಎಂಜಾಯ್ ಮಾಡಿ ತಿಂತಿದ್ರು. ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಗೋಬಿ ಜೊತೆ ಕಾಫಿ, ಟೀ ಬಿಸಿ ಬಿಸಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬಾನೇ ಚೆನ್ನಾಗಿತ್ತು. ವೆದರ್ ಸಹ ಮಳೆ ಬರೋದ್ರಿಂದ ಫ್ಯಾಮಿಲಿ ಜೊತೆ ಕೂತು ಟೈಮ್ ಸ್ಪೆಂಡ್ ಮಾಡೋದು ಯಾವಾಗಲೂ ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ. ನಗು, ಮಾತು ಮತ್ತೆ ಫನ್ ಮೂಮೆಂಟ್ಸ್ ಎಲ್ಲವೂ ಕಂಟಿನ್ಯೂ ಆಗುತ್ತೆ. ಹಂಗೆ ಮಾತಾಡ್ತಾ ನೈಟ್ ಹಾಗೇ ಬಿಟ್ಟು ಆ್ಯಂಡ್ ನೈಟ್ ಡಿನ್ನರ್ಗೆ ನಮ್ಮ ಅಕ್ಕ ಹಾಟ್ ಬಜ್ಜಿ, ಬೋಂಡ ಎಲ್ಲ ಮಾಡಿ ಕೊಡ್ತಿದ್ಲು. ಸೊ ಗಾಯ್ಸ್, ನಿಜ ಹೇಳ್ಬೇಕು ಅಂದ್ರೆ ಅವಳು ಮಾಡೋ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ರೈನು ವೆದರಲ್ಲಿ ಅಂತೂ ಹಾಟ್ ಬಜ್ಜಿ ಬೋಂಡ ತಿನ್ನೋದು ಬೇರೆನೆ ಫೀಲಿಂಗ್ ಕೊಡುತ್ತೆ. ನಿಮಗೂ ಹೀಗೆ ಅನ್ಸುತ್ತಾ? ನೀವು ಮಳೆಯಲ್ಲಿ ಬಜ್ಜಿ ಬೋಂಡ ತಿನ್ನೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ನಿಮಗೆ ಏನೇನು ಇಷ್ಟ ಆಗುತ್ತೆ, ಮಳೆಯಲ್ಲಿ ಹೇಗೆ ತಿನ್ಬೇಕು ಅಂತ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನೀವು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ. ಸೊ ಫ್ಯಾಮಿಲಿ ಫುಲ್ ಸೇರಿದಾಗ ಮತ್ತೆ ಕಸಿನ್ಸ್ ಜೊತೆ ಸೇರಿದಾಗ ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಹೇಳಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು. ಆ್ಯಂಡ್ ಅದೆಲ್ಲ ಆಯಿತು. ಸೆಲೆಬ್ರೇಷನ್ಗೋಸ್ಕರ ನಾಳೆ
ಬೇಗ ಎದ್ದೊಳ್ಬೇಕು ಅಂತ ಅಂದ್ಬಿಟ್ಟು ನಾವು ಮಲ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು, ಮಾರ್ನಿಂಗ್ ಎದ್ದ ತಕ್ಷಣ ಯೋಗ ಡೇ ಅಂತ ಮನೇಲಿ ಫುಲ್ ಡಿಸ್ಕಸ್ ಆಗ್ತಿತ್ತು. ಸೊ ಯೋಗ ಡೇ ಅಲ್ವಾ ಅಂತ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಅಕ್ಕಂದಿರು ಎಲ್ಲರೂ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದು ಎಕ್ಸಸೈಸಾ ಯೋಗನ ಅಂತಾನೆ ಗೊತ್ತಾಗ್ಲಿಲ್ಲ. ಹಾಗೆ ಮಾಡ್ತಾ ಇದ್ರು, ನಾನು ಕುತ್ಕೊಂಡು ನೋಡ್ತಿದ್ದೆ. ಆ್ಯಂಡ್ ಹೆಲ್ದಿ ಇಂಪಾರ್ಟೆಂಟ್ ಅಲ್ವಾ ಗೈಸ್. ಸೊ ನೀವು ಹೆಲ್ತಿ ಆಗಿದ್ರೇನೆ ಎಲ್ಲ ಇರುತ್ತೆ. ಸೊ ಪ್ಲೀಸ್ ಎಲ್ಲರೂ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ವಾಕಿಂಗ್ ಮಾಡಿ, ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಹೆಲ್ತು ನಿಮಗೆ ಎಷ್ಟು ಮುಖ್ಯನೋ ನಿಮ್ಮ ಮನೆಯವರಿಗೂ ಅಷ್ಟೇ ಮುಖ್ಯ ಇರುತ್ತೆ. ಸೊ ನಿಮ್ಮ ಮನೆಯವರಿಗೋಸ್ಕರ ಎಲ್ಲರೂ ಹೆಲ್ತಿಯಾಗಿ ಹ್ಯಾಪಿಯಾಗಿರಿ ಅಂತ ಕೇಳ್ಕೊಳ್ತಾ, ನೆಕ್ಸ್ಟು ಎಲ್ಲರೂ ಓಲ್ಡ್ ಆಲ್ಬಮ್ಸ್ ಎಲ್ಲ ತಗೊಂಡು ಫೋಟೋಸ್ ನೋಡ್ತಾ ಕೂತ್ಕೊಂಡಿದ್ರು. ಒಂದು ಫೋಟೋ ನೋಡಿದ್ರೆ ಒಂದೊಂದು ಮೆಮೊರಿ, ಇನ್ನೊಂದು ಫೋಟೋ ನೋಡಿದ್ರೆ ಇನ್ನೊಂದು ಸ್ಟೋರಿ ಇರುತ್ತೆ. ಎಲ್ಲ ತಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ, ಫನಿ ಇನ್ಸಿಡೆಂಟ್ಸ್ನ, ಓಲ್ಡ್ ಫ್ಯಾಮಿಲಿ ಮೂಮೆಂಟ್ಸ್ ಎಲ್ಲ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಮತ್ತೆ ಎಲ್ಲರೂ ಐಸ್ ಕ್ರೀಮ್ಸ್ ತಿಂತಾ ಇದ್ರು. ಬೆಳಿಗ್ಗೆ ಐಸ್ ಕ್ರೀಮು ಮಕ್ಕಳು ಎಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ, ನೋಡಿ ಹೇಗೆ ತಿಂತಿದ್ದಾರೆ ಅಂತ. ಆ್ಯಂಡ್ ಎಲ್ಲ ಮಕ್ಕಳು ಹೀಗೆಲ್ಲ ಆಟ ಮಾಡಿ ಕೇಳಿದ್ದನ್ನ ತಿನ್ನೋದೇ ಅವ್ರು ಹಠ ಅಂತಾನೆ ಹೇಳ್ಬೋದು. ನೋಡಿ ನಿಜವಾಗ್ಲೂ ಆ ಮೂಮೆಂಟ್ಸ್ ಅಂತೂ ತುಂಬಾ ಪ್ರೀಶಿಯಸ್ ಅಂತಾನೆ ಹೇಳ್ಬೋದು. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಕೂತ್ಕೊಳ್ಳೋದು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಾವು ಎಲ್ಲ ರೆಡಿಯಾಗಿ ಉಸ್ಕೂರ್ ಮಧುಗಮ್ಮ ಟೆಂಪಲ್ಗೆ ಬಂದ್ವಿ. ಸೊ ಉಸ್ಕೂರ್ ಮಧುಗಮ್ಮ ಟೆಂಪಲ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿರಲ್ಲ. ಸೊ ಉಸ್ಕೂರ್ಗೆ ಬಂದ್ಮೇಲೆ ಮಧುಗಮ್ಮನ ತಾಯಿಯ ದರ್ಶನ ಮಾಡೋದೇ ಹೋದ್ರೆ ಕಂಪ್ಲೀಟ್ ಅಂತಾನೆ ಅನ್ಸಲ್ಲ ನನಗಂತೂ. ಸೊ ನಮ್ಮ ಚಿಕ್ಕಪ್ಪ ಅಲ್ಲೇ ಇನ್ಚಾರ್ಜ್ ಆಗಿರೋದ್ರಿಂದ ಟೆಂಪಲ್ ಒಳಗಡೆನೆ ನನಗೆ ಗರ್ಭಗುಡಿ ಹತ್ರನೇ ಎಂಟ್ರಿ ಸಿಕ್ತು. ಸೊ ಅದಂತೂ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಲ್ಲಿ ಟೆಂಪಲ್ ಒಳಗೆ ಹೋದ ತಕ್ಷಣ ಒಂಥರ ಪಾಸಿಟಿವ್ ಫೀಲಿಂಗ್ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಉಸ್ಕೂರ್ ಮಧುಗಮ್ಮ ಟೆಂಪಲ್ ಬಗ್ಗೆ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ಎಲ್ಲ ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ. ಇದೊಂದು ಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳ್ಬೋದು. ಆ್ಯಂಡ್ ಅಲ್ಲಿರೋ ಶಾಂತ ವಾತಾವರಣ ಆಗಿರ್ಬೋದು, ಎಲ್ಲ ಭಕ್ತರು ಬರೋದಾಗಿರ್ಬೋದು, ತುಂಬಾನೇ ಆ ತಾಯಿ ದರ್ಶನ ಮಾಡೋದಕ್ಕೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಇಷ್ಟೆಷ್ಟು ದೂರದಿಂದ ಎಲ್ಲರೂ ಭಕ್ತರು ತಾಯಿಯ ಆಶೀರ್ವಾದ ಪಡೆಯೋದಕ್ಕೆ ಅಂತ ಬರ್ತಾರೆ. ಆ್ಯಂಡ್ ಇಲ್ಲಿ ದಿನನಿತ್ಯ ದಾಸೋಹ ನಡೀತಾ ಇರುತ್ತೆ, ಮತ್ತೆ ಎಲ್ಲ ಫೆಸಿಲಿಟೀಸು ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಆ ತಾಯಿಯ ದರ್ಶನ ಮಾಡೋದಕ್ಕಂತೂ ಇನ್ನೂ ವಿಭಿನ್ನ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲೂ ಆ ತಾಯಿ ನೋಡಿ ನಮಗೆ ಆಶೀರ್ವಾದ ತಗೊಂಡಾಗ ಅಲ್ಲಿ ಸಿಗೋ ಸಂತೋಷ ಮತ್ತೆ ಆತ್ಮವಿಶ್ವಾಸ ಅಂತೂ ತುಂಬಾನೇ ಖುಷಿ ಕೊಡುತ್ತೆ. ನಾವೆಲ್ಲರೂ ಪೂಜೆ ಮಾಡಿಸ್ತಾ ಇದೀವಿ, ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲೇ ಹತ್ತಿರದಲ್ಲಿ ನಿಂತು ತಾಯಿಯನ್ನ ಮುಟ್ಟಿ ಆಶೀರ್ವಾದ ತಗೊಂಡು ಅಲ್ಲಿ ಪೂಜೆಯನ್ನ ಮಾಡಿಸಿ ಬರೋದು ಅಂತ ಅಂದ್ರೆ ತುಂಬಾನೇ ಖುಷಿ ಕೊಡುತ್ತೆ. ನಿಮಗೆ ಯಾರಿಗೆ ಈ ತರ ಎಲ್ಲ ಇಷ್ಟ ಆಗುತ್ತೆ ಟೆಂಪಲ್ಗೆ ಬರೋದು, ಅದರಲ್ಲೂ ನಮ್ಮ ಉಸ್ಕೂರ್ ಮಧುಗಮ್ಮ ಟೆಂಪಲ್ಗೆ ಯಾರ್ಯಾರೆಲ್ಲ ಬಂದಿದ್ದೀರಾ, ಹೊಸಬರು ಯಾರ್ಯಾರು ನನ್ನ ವ್ಲಾಗ್ಸ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಕಮೆಂಟ್ ಸಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲ ದೇವರ ದರ್ಶನ ಆದಮೇಲೆ ಟೆಂಪಲಿಂದ ನಾವು ಹೊರಟು ಮತ್ತೆ ಮನೆಗೆ ಸೆಲೆಬ್ರೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಎಲ್ಲ ಸೆಲೆಬ್ರೇಷನ್ ಪ್ರಿಪರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನಾವು 4 ಜನ ಸೇರಿ ಚಿಕ್ಕಪ್ಪನಿಗೆ ಗಿಫ್ಟ್ ಕೊಟ್ವಿ. ಅಂದರೆ ನಾನು ಲಾಸ್ಟ್ ಹೇಳ್ದಾಗಲೇ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿರೋದ್ರಿಂದ ಇದು ಡ್ರೆಸ್ ತಗೊಂಡು ಬಂದ್ವಿ. ಸೊ ಚಿಕ್ಕಪ್ಪಗೆ ಡ್ರೆಸ್ ಕೊಟ್ವಿ. ಗಿಫ್ಟ್ ಓಪನ್ ಮಾಡಿದ ತಕ್ಷಣ ನಮ್ಮ ಚಿಕ್ಕಪ್ಪನ ಮುಖದಲ್ಲಿ ಸ್ಮೈಲ್ ಕೊಟ್ಟರು. ಸೊ ಆ ಸ್ಮೈಲ್ ನೋಡಿದ್ರೇ ಗೊತ್ತಾಯಿತು ಅವ್ರಿಗೆ ಖುಷಿ ಆಯಿತು ಅಂತ. ಸೊ ಅದಾದಮೇಲೆ ನಾವು ಎಲ್ಲರೂ ಅವ್ರು ಡ್ರೆಸ್ ಹಾಕೊಂಡು ಬರೋದನ್ನ ವೇಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ನಾವು ಕೇಕ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಫಾದರ್ಸ್ ಡೇ ಸೆಲೆಬ್ರೇಷನ್ ಅಂತೂ ಫೈನಲಿ ಸ್ಟಾರ್ಟ್ ಆಯಿತು. ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ ಕೇಕ್ ಕಟ್ ಮಾಡಿದ್ವಿ. ಎಲ್ಲರೂ ಕೇಕ್ ತಿನ್ನಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಫಾದರ್ಸ್ ಡೇ ಅಂತ ಅಂದ್ಬಿಟ್ಟು. ಸಿಂಪಲ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲರೂ ಕೇಕ್ ತಿನ್ನಿಸಿ ಫೋಟೋಸ್ ತಗೊಂಡು ವಿಡಿಯೋಸ್ ತಗೊಂಡು ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಆ ಮೂಮೆಂಟ್ನ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋ ಮೂಮೆಂಟ್ಸ್ ಯಾವಾಗಲೂ ಮೆಮೊರಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೆಲೆಬ್ರೇಷನ್ ಆದಮೇಲೆ ಮತ್ತೆ ಎಲ್ಲರೂ ಕುತ್ಕೊಂಡಿದ್ದಾಗ ಒಂದು ಐಡಿಯಾ ಬಂತು, ಆ್ಯಂಡ್ ಪಾನಿಪುರಿ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಪಾನಿಪುರಿ ಮನೇಲೆ ಪ್ರಿಪೇರ್ ಮಾಡಿ. ಸೊ ಎಲ್ಲ ಫುಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಪಾನಿಪುರಿ ಅಂದರೆ ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ಕ್ರಿಸ್ಪಿ ಪಾನಿಪುರಿ ಆಗಿರ್ಬೋದು, ಮತ್ತು ಪೂರಿ, ಸ್ಪೈಸಿ ವಾಟರ್, ಟೇಸ್ಟಿ ಸ್ಟಫಿಂಗ್ ಕಾಂಬಿನೇಷನ್ ಅಂತೂ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಫ್ರೆಂಡ್ಸ್ ಜೊತೆ ತಿಂದರು, ಫ್ಯಾಮಿಲಿ ಜೊತೆ ತಿಂದರು, ಪಾನಿಪುರಿ ಆಲ್ವೇಸ್ ಸ್ಪೆಷಲ್. ನಮ್ಮ ಫ್ಯಾಮಿಲಿ ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಪಾನಿಪುರಿ ತಿಂತೀವಿ. ಗೈಸ್, ನೀವು ಇನ್ನೂ ನನ್ನ ಪಾನಿಪುರಿ ವ್ಲಾಗ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಪಾನಿಪುರಿ ವ್ಲಾಗ್ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾವೆಲ್ಲರೂ ಸೇರಿ ಪಾನಿಪುರಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಹೇಗೆಲ್ಲ ಮಾಡಿದ್ವಿ ಅಂತ ನೀವು ನೋಡಿಕೊಂಡು ಬರ್ಬೋದು. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದ್ದೀನಿ ಪಾನಿಪುರಿ ಪ್ರಿಪ್ರೇಷನ್ ಹೇಗೆ ಏನು ಅಂತ. ಮತ್ತು ಆ ಫನ್ ಮೂಮೆಂಟ್ಸ್ ಕೂಡ ಅದರಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಹೀಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ನಾವೆಲ್ಲರೂ ಎಂಜಾಯ್ ಮಾಡಿಕೊಂಡು ಪಾನಿಪುರಿಯನ್ನು ತಿಂದು ಎಲ್ಲ ಕುತ್ಕೊಂಡು ಮತ್ತೆ ನಮ್ಮ ಮನೆ ಕಡೆಗೆ ನಾವು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಪ್ರತಿಯೊಂದು ಮೂಮೆಂಟು ಕೂಡ ತುಂಬಾನೇ ಸ್ಪೆಷಲ್ ಆಗಿತ್ತು.
ರೇನಿ ವೆದರ್, ಫ್ಯಾಮಿಲಿ ಗ್ಯಾದರಿಂಗ್, ಟೆಂಪಲ್ ವಿಸಿಟ್, ಅದರ್ ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಕೇಕ್ ಕಟಿಂಗ್, ಪಾನಿಪುರಿ ಪಾರ್ಟಿ ಎಲ್ಲವೂ ಸೇರಿ ಈ ಡೇನ ಅನ್ಫರ್ಗೆಟಬಲ್ ಆಗಿತ್ತು. ಸೊ ನೋಡ್ತಾ ಇರ್ಬೋದು ಹೀಗೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಆ್ಯಂಡ್ ಸೆಲೆಬ್ರೇಟ್ ಮಾಡಿದಾಗ ನಮ್ಮ ಚಿಕ್ಕಪ್ಪನ ಮುಖದಲ್ಲಿ ಸ್ಮೈಲ್ ನೋಡ್ತಿದ್ದಾಗ ನಮಗೆ ಮಾಡಿದ ಎಫರ್ಟ್ಸ್ ಎಲ್ಲ ವರ್ತ್ ಅಂತ ಅನ್ನಿಸ್ತು. ಸೊ ನೀವು ಹೇಗೆ ನಿಮ್ಮ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸೇಫ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.